ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇದು ಪಾರಾಯಣದ ಲಾಸ್ಟ್ 7ನೇ ದಿನದ ಅವತ್ತೇ ದಿನ ಸಾಯಂಕಾಲದ ಇದನ್ನು ವಿಡಿಯೋ ಮಾಡಿದ್ದೆ ನೋಡಿ. ಲಾಸ್ಟ್ಗೆ ಕುದುರೆಯನ್ನು ಈ ಥರ ಓಡಿಸೋದ ಮತ್ತು ಅದಕ್ಕೆ ಏನು ಅಂತಾರೆ ಅದೇ ನನಗೆ ಗೊತ್ತಿಲ್ಲ. ಖರೆ ಇದನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ಲಾಸ್ಟಕ್ಕೆ ಈ ಕುದುರೆಯನ್ನು ಓಡಿಸೋದು ನಮ್ಮ ಕಡೆ ಪದ್ಧತಿ ಐತೆ ಅನಿಸುತ್ತೆ. ಮತ್ತು ಭಾಳ ಚಲೋ ಆಗಿ ಪಾರಾಯಣ ನಡೀತ್ರಿ. ಮತ್ತು ಏನು ಹೇಳ್ಬೇಕಂದ್ರೆ 7 ದಿನ ಕಾಲ ಪ್ರತಿಯೊಬ್ಬರಿಗೂ ಬೆಳಗ್ಗೆ ನಾಷ್ಟಕ್ಕೆ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಭಾಳ ಚೆನ್ನಾಗಿ ಅಡುಗೆ ಮಾಡಿಸಿದ್ರಿ. ಪ್ರತಿಯೊಬ್ಬರಿಗೂ ಎಲ್ಲ ಥರ ಚಲೋನ ಅಡುಗೆಯನ್ನು ಮಾಡಿಸಿದ್ರಿ. ಮತ್ತು ಎಷ್ಟು ಸಿಸ್ಟಮ್ಯಾಟಿಕ್ ಇತ್ತಂದ್ರೆ ರೀ, ಅಷ್ಟು ಸಿಸ್ಟಮ್ಯಾಟಿಕ್ ಇತ್ತು ನೋಡಿರಿ. ಒಂದು ತಾಟು ಒಳಗೆ ಒಂದು ಅನ್ನ ಅಗಳು ಬಿಡಬಾರ್ದಂಗೆ ಹಂಗೆ ಎಲ್ಲರೂ ಜನರು ಆ ಕಡೆ ದೂರಿಂದ ಜನರು ಬಂದಿದ್ರಿ. ಬರುವಾಗ ಅವ್ರು ಏನು ಹೇಳ್ತಿದ್ದಪ್ಪ ಅಂದ್ರೆ ಒಂದು ತಾಟೊಳಗೆ ಒಂದು ತುತ್ತು ಅನ್ನನೂ ಬಿಡಬಾರ್ದು ಅಂತ ಹೇಳಿ ಕೈ ತೊಳೆಯಾಗೂ 2-3 ಮಂದಿ ನಿಂತಿದ್ರು. ಎಲ್ಲ ಕಡೆ ಪ್ರತಿಯೊಬ್ಬರು ಜನ ನಿಂತಿದ್ರು. ಮತ್ತು ಏನು ಹೇಳ್ತನಪ್ಪ ಅಂದ್ರೆ ಯಾವತ್ತೂ ಪ್ರಸಾದವನ್ನು ಬಿಡಬಾರ್ದಂತ ನಾ ಹೇಳ್ತನಪ್ಪ. ನಾವು ಎಲ್ಲರೂ ಭಾಳ ಚಲೋ ಊಟ ಮಾಡಿದೆವು. ಒಂದು ಅನ್ನ ಅಗಳ್ಸಕಟ್ಟು ಬಿಡಲಿಲ್ಲ. ನಾನು ಒಂದು ಸ್ವಲ್ಪ ಹುಗ್ಗಿಯನ್ನು ಒಂದು ತುತ್ತಂದ್ರೆ ಮಿಕ್ಸ್ ಆಗಿತ್ತು ಅನ್ನ ಮತ್ತು ಅದನ್ನ ಸ್ವಲ್ಪ ಬಿಟ್ಟಿದ್ದೆ. ಒಂದು ತುತ್ತೆ ಇತ್ತದು. ಅದಕ್ಕೆ ನಾನು ಬಳದು ತಿಂದ್ರೇ ನೀವು ಏನು ಅಂದ್ರಪ್ಪ ನನಗೆ. ಅದು ಖರೆ ಅವ್ರು ಒಳ್ಳೆಯದಕ್ಕೆ ಹೇಳಿದ್ದು. ನಮಗೆ ತುಂಬಾ ಚೆನ್ನಾಗಿ ಅಡುಗೆಯನ್ನು ಮಾಡಿಸಿದ್ರು. ಬೆಳಗ್ಗೆ ನಾಷ್ಟಕ್ಕೆ ಚಿತ್ರಾನ್ನ ಒಂದು ಸಲ ಇತ್ತು, ಪಲಾವ್ ಇತ್ತು, ಆಮೇಲೆ ಟೊಮೆಟೊ ಬಾತ್ ಮಾಡಿಸಿದ್ರು, ಆಮೇಲೆ ಉಪ್ಪಿಟ್ಟು ಮಾಡಿಸಿದ್ರು. ಒಂದಿನ ನಾಷ್ಟಕ್ಕೆ ಇಡ್ಲಿ ಮಾಡಿಸಿದ್ರು, ಆಮೇಲೆ ಒಂದಿನ ಶಿರಾ ಉಪ್ಪಿಟ್ಟು ಮಾಡಿಸಿದ್ರು. ಮತ್ತು ಡೈಲಿ ಏನಿತ್ತಪ್ಪ ಒಂದಿನ ಮಾದೇಲಿ ಮಾಡಿಸಿದ್ರು. ಅಂದ್ರೆ ಗೋಧಿದ ಹುರಿದನ್ನು ಮಾಡ್ತಾರಲ್ಲ ಅದನ್ನು ಮಾದೇಲಿ ಅಂತ ಹೇಳಿ ಅದನ್ನು ಮಾಡಿಸಿದ್ರು. ಪ್ರತಿಯೊಬ್ಬರಿಗೂ ಬಂದಿತ್ತರಪ್ಪ. ಅಟ್ಟ ಚಲೋ ಆಗಿ ಬಂದಿತ್ರಿ ಅದ. ಮತ್ತು ಇಲ್ಲಿ ನಮ್ಮಲ್ಲಿ ಲಾಸ್ಟಕ್ಕೆ ಪಲ್ಲಕ್ಕಿಯನ್ನು ತೊಗೊಂಡು ಈ ಥರ ಮಾಡ್ತಾರೆ ನೋಡ್ರಿ. ಲಾಸ್ಟಕ್ಕೆ ಮುಕ್ತಾಯವಾಗಿತ್ತು ರೀ ಇದೆಲ್ಲ ಮುಗಿಸ್ಕೊಂಡು ಪಲ್ಲಕ್ಕಿಯನ್ನು ಇನ್ನು ಇದನ್ನು ದೇವರದ ಸುತ್ತ ಹಾಕಿ ಇದನ್ನು ತೆಗೆದು ಬಿಡ್ತಾರೆ ನೋಡ್ರಿ. ಹಂಗೆ ಇನ್ನು ಸ್ವಲ್ಪ ನಮ್ಮ ಫೋಟೋ ಇದ್ದವು ರೀ. 7 ದಿನ ಎಲ್ಲರ ಜೊತೆ ತಕ್ಕೊಂಡಿದ್ದೆ. ನಿಮ್ಮ ಜೊತೆ ಫೋಟೋನ ಶೇರ್ ಮಾಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.